ತುಂಬಾ ಚೆನ್ನಾಗಿತ್ತು ಸರ್, ಇಷ್ಟ ಆಯ್ತು. ರಾಜೇಶ್ ಶೆಟ್ಟಿ ಅವರು ಹೊಸ ಕಾಣಿಸ್ಕೊಂಡಿದ್ದಾರೆ ಕರಾವಳಿ. ಹೌದು ಹೌದು, ಸೊ ಅದ್ರ ಬಗ್ಗೆ ಯಾವ ತರ ಇದೆ? ಇಷ್ಟ ಆಯ್ತು ಸರ್. ಅವ್ರು ಏನ್ ಮಾಡಿದ್ರು ಇಷ್ಟ ಆಗುತ್ತೆ ಸರ್. ರಾಜೀವ್ ಶೆಟ್ಟಿ ಫ್ಯಾನ್. ಸೊ ವಾಟ್ ಎವರ್ ಹಿ ಡಸ್ ಐ ಥಿಂಕ್ ಇಟ್ ಬಿ ವೆರಿ ನೈಸ್. ತುಂಬಾ ಚೆನ್ನಾಗಿರುತ್ತೆ ಅವ್ರದ್ದು. ಸೊ ಜಸ್ಟ್ ವೇಟಿಂಗ್ ಟು ವಾಚ್ ಹಿಮ್ ಆನ್ ಫುಲ್ ಸ್ಕ್ರೀನ್. ಖಂಡಿತ ಅಂದ್ರೆ ಓಡುತ್ತೆ ಸರ್, ಓಡಲ್ಲ ಅಂತ ನಾ ಹೇಳಲ್ಲ, ಕನ್ನಡದೊಳಗೆ ಓಡುತ್ತೆ. ಚೆನ್ನಾಗಿತ್ತು. ಕರಾವಳಿ ತೀರದಲ್ಲಿ ಸಿಚುವೇಶನ್ ಆಗಿ ಪ್ಲೇಸ್ ಅದೆಲ್ಲ ಯಾವ ತರ ಅನಿಸ್ತು ನಿಮಗೆ ಟ್ರೈಲರ್? ತುಂಬಾ ಚೆನ್ನಾಗಿತ್ತು. ತುಂಬಾ ಡೀಟೇಲಿಂಗ್ ಆಗಿ ನಮಗೆ ಗೊತ್ತಿಲ್ಲ, ಅಲ್ಲಿ ಇಲ್ಲಿ ನೋಡಿದೀವಲ್ವಾ. ಈ ಮೂವೀಸ್ ಅಲ್ಲಿ ಮೋಸ್ಟ್ಲಿ ನಮ್ಗೆ ಇನ್ನ ತಿಳ್ಕೊಳಕ್ಕೆ ಸಿಗತ್ತೆ ಅನ್ಸುತ್ತೆ. ಇವಾಗ ಕಾಂತಾರದಲ್ಲಿ ನಮಗೆ ಅದೆಷ್ಟೋ ವಿಷಯಗಳು ಗೊತ್ತಿರ್ಲಿಲ್ಲ, ಸೊ ಅದನ್ನ ತಿಳ್ಕೊಂಡ್ವಿ. ಅದೇ ತರ ಇಲ್ಲೂ ಕೂಡ ಐ ಥಿಂಕ್ ನಮ್ಮ ಕಲ್ಚರ್ ಬಗ್ಗೆ ಇನ್ನ ಒಂದು ಬಿಗ್ ಇನ್ಫಾರ್ಮೇಶನ್ ನಮ್ಗೆಲ್ಲರಿಗೂ ಸಿಗುತ್ತೆ ಈ ಮೂವಿಯಿಂದ. ತುಂಬಾ ಚೆನ್ನಾಗಿ ಓಡ್ಲಿ. ಆಲ್ ದ ಬೆಸ್ಟ್ ಟು ದ ಟೀಮ್. ಇದು ಪ್ರಾಣಿಗಳನ್ನ ಹಿಡ್ಕೊಂಡು ಎಲ್ಲ ಮಾಡೋದು ತುಂಬಾ ಕಷ್ಟ ಇದೆಲ್ಲಾನು. ಅದನ್ನ ಡೈರೆಕ್ಟ್ರು ಇವರೆಲ್ಲ ಎಫರ್ಟ್ ಹಾಕಿ ಮಾಡಿದ್ದಾರೆ. ಟ್ರೈಲರ್ ನೋಡ್ತಾ ಇದ್ರೆ ಸಿನಿಮಾ ನೋಡ್ಬೇಕು ಅಂತ ವಿ ಆರ್ ವೇಟಿಂಗ್ ಫಾರ್ ಇಟ್. ಚೆನ್ನಾಗಿ ಬಂದಿರುತ್ತೆ ಹೋಪ್ಫುಲಿ. ಪ್ರಜ್ವಲ್ ದೇವರಾಜ್ದು ಹೇಗ್ ಬಂದಿದೆ ಸಿನಿಮಾ ಅಂತ ನೋಡ್ಬೇಕು ಅಂತ ವೇಟ್ ಮಾಡ್ತಾ ಇದೀವಿ. ಆಲ್ ದ ಬೆಸ್ಟ್. ನಮ್ಮ ಅವ್ರ ಆಕ್ಟಿಂಗ್ ರಾಜೇಶ್ ಶೆಟ್ಟಿ ಟ್ರೈಲರ್ ಒಂದು ಸ್ವಲ್ಪ ಕಾಣಿಸ್ತದೆ, ಯಾವ ತರ ಇತ್ತು? ಟ್ರೈಲರ್ ಚೆನ್ನಾಗಿ ಬಂದಿದೆ. ಎಲ್ಲಾರ್ದು ಅವ್ರವ್ರದೇ ಒಂದು ಪಾತ್ರ ಇದ್ದಂಗೆ ಕಾಣಿಸುತ್ತೆ. ಇಟ್ಸ್ ಬಿಲ್ಡಿಂಗ್ ಅಪ್ ಕ್ಯೂರಿಯಾಸಿಟಿ. ಹೇಗಿದೆ ಅಂತ ನೋಡ್ಬೇಕು ಸಿನಿಮಾ ಕಂಪ್ಲೀಟ್ ಆಗಿ. ರಾಜ್ಬಿ ಶೆಟ್ಟಿ ಅವ್ರದ್ದು ಕ್ಯಾಮಿಯೋ ರೋಲ್ ಇದೆ ಅಂತ ಅವರೇ ಹೇಳಿದ್ರು. ಇಲ್ಲಿ ಯೂಶಲಿ ನಾವೆಲ್ಲ ಬೆಂಗಳೂರು ಕಡೆಯವರು, ನಮಗೆ ಕರಾವಳಿ ಇದೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ, ಯಾಕಂದ್ರೆ ನಮ್ಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಆ ಕಡೆ ಹೇಗ್ ಬಂದಿರುತ್ತೆ, ಆ ಕಡೆ ಸಂಪ್ರದಾಯಗಳೇನು ಅಂತ ಈ ಮೂವಿ ಮುಖಾಂತರ ನಾವು ತಿಳ್ಕೊಬಹುದು ಅಂತ ಅನ್ಸುತ್ತೆ. ಟ್ರೇಲರ್ ತುಂಬಾ ಚೆನ್ನಾಗಿದೆ. ಮತ್ತೆ ಇದು ಅಣ್ಣದು ವಯಸ್ಸಿಲ್ಲ, ಅದೊಂದೇ ಬೇಜಾರಾಗ್ತಾ ಇರೋದು. ಟ್ರೇಲರ್ ತುಂಬಾ ಕ್ರೇಜ್ ಆಗಿದೆ. ಪ್ರಜ್ವಲ್ ರೋಲು ತುಂಬಾ ಕ್ರೇಜ್ ಆಗಿದ್ದಾರೆ. ಸೊ ಎಲ್ಲರೂ ಚೆನ್ನಾಗಿ ಮಾಡವ್ರೆ. ಬಟ್ ಇದು ಫುಲ್ ವೈರಲ್ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬಟ್ ಒಂದು ಬೇಜಾರಾಗ್ತಾ ಇದೆ, ಅದು ಟ್ರೇಲರ್ ನೋಡ್ಬಿಟ್ಟೆ. ಅದೇನಂದ್ರೆ ನಮ್ ಪ್ರಜ್ವಲ್ ಅನ್ನೋದು ವಯಸ್ಸಿಲ್ಲ, ಅದು ಬೇರೆಯವ್ರ ವಯಸ್ಸು ಆಗ್ಬಿಟ್ಟಿದ್ದಾರೆ. ಸೊ ಪ್ರೊಡ್ಯೂಸರ್ಗೆ ಅವ್ರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ಸೊ ನಮ್ ಪ್ರಜ್ವಲ್ ಅನ್ನೋದು ವಯಸ್ಸು ಬರಬೇಕು. ನಾನು ಪ್ರಜ್ವಲ್ ಅನ್ನೋಗೆ ಒಂದು ಕಡಿಮೆ ಅಂದ್ರೆ ಒಂದು 10-15 ವರ್ಷದಿಂದ ನಾನು ನೋಡ್ಕೊಂಡು ಬರ್ತಾ ಇರೋದು. ಚಿಕ್ಕ ವಯಸ್ಸಿಂದ ಅವ್ರದ್ದು ಫಿಲ್ಮ್ ಆಗಿರ್ಲಿ, ಅವ್ರಿಗೆ ಲೈವ್ ಆಗಿರ್ಲಿ, ಎಲ್ಲರಿಗೂ ನೋಡ್ಕೊಂಡೇ ಬರ್ತಾ ಇದ್ದು. ಸೊ ಫಿಲ್ಮ್ ಇಂಡಸ್ಟ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಸೊ ಪ್ರಜ್ವಲ್ ಅನ್ನೋದು ವಯಸ್ಸು ಹಾಕ್ರಿ ಅಂತ ಹೇಳಿ ಅಷ್ಟೇ. ಕನ್ನಡ ಇಂಡಸ್ಟ್ರಿನಲ್ಲಿ ಇದೊಂದು ಒಳ್ಳೆ ಸಿನಿಮಾ. ಎಫರ್ಟ್ ಹಾಕಿದ್ದಾರೆ, ಸಕ್ಸಸ್ ಆಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಕನ್ನಡದಲ್ಲಿ ಕರಾವಳಿ ಮೂವಿ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ, ಚೆನ್ನಾಗಿದೆ. ಆಮೇಲೆ ರಾಜೀವ್ ಶೆಟ್ಟಿ ಅವರು, ಆಮೇಲೆ ಪ್ರಜ್ವಲ್ ದೇವರಾಜ್ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಡಿಫ್ರೆಂಟ್ ಕಾಂತಾರ ತರ ಏನಿಲ್ಲ, ಇದೊಂದು ಡಿಫ್ರೆಂಟ್ ಸ್ಟೋರಿನೇ ಇದೆ. ಒಟ್ಟರಲ್ಲಿ ಚೆನ್ನಾಗಿದೆ, ಅಂದ್ರೆ ತುಂಬಾ ಎಫರ್ಟ್ ಹಾಕಿದ್ದಾರೆ. ಆದ್ರೆ DOP ವರ್ಕ್ ತುಂಬಾ ಚೆನ್ನಾಗಿದೆ. ಇಂಟ್ರೆಸ್ಟಿಂಗ್. ಕಂಬಳ ಊಟದ ಬಗ್ಗೆ, ನಮ್ಮ ಸಂಸ್ಕೃತಿ, ನಮ್ಮ ನೆಲದ ನಾಡು ಸಂಸ್ಕೃತಿ, ಅದ್ರ ಬಗ್ಗೆ ಚೆನ್ನಾಗಿ ತೋರಿಸಿದೆ. ಟ್ರೈಲರ್ ತುಂಬಾ ಚೆನ್ನಾಗಿತ್ತು. ಅಂಡ್ ಆಕ್ಚುಲಿ ಪ್ರಜ್ವಲ್ ದೇವರಾಜ್ ಆಗಿರ್ಬೋದು, ರಾಜ್ಬಿ ಶೆಟ್ಟಿ ಆಗಿರ್ಬೋದು, ಎಲ್ಲ ಚೆನ್ನಾಗಿ ಬಂದಿದೆ. ಗುರುದತ್ ಅವ್ರದ್ದು ಕೂಡ ಅದ್ಭುತವಾಗಿ ಬಂದಿದೆ. ಬಟ್ ಒಂದು ಹಾನೆಸ್ಟ್ ಆಗಿ ಹೇಳ್ತೀನಿ, ನಾನು ಆಸ್ ಅನ್ ಆಡಿಯನ್ಸ್ ನಾವು ಯಾವಾಗ ಬರೀ ಸ್ಟಾರ್ಸ್ ಹಿಂದೆ ಬಿದ್ದಿರ್ತೀವಿ. ಸೊ ಅದು ನಾವು ಕಡಿಮೆ ಮಾಡಬೇಕು. ಅದನ್ನ ಬಿಟ್ಟು ಎಲ್ಲ ನ್ಯೂ ಟ್ಯಾಲೆಂಟ್ಗೆ ರವಿ ಶಂಕರ್ ಆಗಿರ್ಬೋದು, ದೀಕ್ಷಿತ್ ಶೆಟ್ಟಿ ಮಂದಿ ಅವ್ರು ನೋಡಿದವ್ರು ಏನಂದ್ರೆ ಆ ಸಿನಿಮಾ ಯಾರು ಅಷ್ಟು ಜನ ನೋಡಿಲ್ಲ. ಮತ್ತೆ ಇನ್ನೊಂದು ರವಿ ಬಸ್ರು ಡೈರೆಕ್ಷನ್ ಮಾಡಿದ್ದು ಯಕ್ಷಗಾನ, ಅದು ವೀರಚಂದಾಸ, ಅದು ಕೂಡ ಅಷ್ಟು ಜನ ಯಾರು ನೋಡಿಲ್ಲ. ಸೊ ಅದನ್ನ ನಾವು ನ್ಯೂ ಜನರೇಷನ್ ಎಂಕರೇಜ್ ಮಾಡೋದು. ಸೊ ಇನ್ನು ಕನ್ನಡ ಇಂಡಸ್ಟ್ರಿ ಬಿಡಿದ ಅದನ್ನೇ ರಾಜೀವ್ ಶೆಟ್ಟಿ ಅಡ್ರೆಸ್ ಮಾಡಿದ್. ಬಟ್ ಇಲ್ಲಿ ಯಾರು ಅರ್ಥ ಅದಕ್ಕೆ ಇಲ್ಲಿ ಇನ್ಸಿಡೆಂಟ್ ಕೂಡ ಅದು ಆಗಿದ್ದು. ಸೊ ವಾಟ್ ವಿ ಸೇ, ವಿ ಹ್ಯಾವ್ ಟು ಎಂಕರೇಜ್ ನ್ಯೂ ಟ್ಯಾಲೆಂಟ್ಸ್. ಆವಾಗಿಂದ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನ ಬೆಳೆಯುತ್ತೆ. ಸೊ ವಿ ಶುಡ್ ನಾಟ್ ಬಿ ಬ್ಲೈಂಡ್ ಬ್ಯಾಕ್ ಆಫ್ ಸ್ಟಾರ್ಸ್. ನಾವು ಕಂಟೆಂಟ್ ಎಂಕರೇಜ್ ಮಾಡಿ ಅಫ್ಕೋರ್ಸ್ ನಾವು ಬೆಳೆದೇ ಬೆಳಿತೀವಿ. ಸೊ ವಿಲ್ ಬಿ ಆನ್ ದ ಟಾಪ್.